ಇಲ್ಲಿ ಕೇಳಿಲ್ಲಿ, ಅವರಿಬ್ರು ಹೇಗಿದ್ದಾರೋ ಹಾಗೆ ಇರಲಿ, ಆದರೆ ಅವರಿಬ್ರು ಮೀಟ್ ಆಗೋ ಹಾಗೆ ನಾವು ಪ್ಲ್ಯಾನ್ ಮಾಡೋಣ. ನಮಗೇನು ಅವರಿಬ್ರು ಮೀಟ್ ಆಗಬೇಕು, ಅನು ಗೆಲ್ಲಬೇಕು ಅಷ್ಟೇ ತಾನೇ. ಅದನ್ನು ನಾವು ಪ್ಲ್ಯಾನ್ ಮಾಡೋಣ ರಮ್ಯಾ, ಏನಂತೀಯ? ಸಂಪತ್, ನಿಂಗೂ ಬುದ್ಧಿ ಇದೆ ಕಣೋ. ಅಂದಾಗೆ ಈಗ ನಾವಿಬ್ರು ಆರ್ಯ ಸರ್ನ ಮೀಟ್ ಆಗಬೇಕು, ಆದರೆ ಹೇಗೆ? ವಾಟ್ ಅ ನ್ಯೂಸ್ ಜೇಂಡೆ, ಸೀರಿಯಸ್ಲಿ? ಓ ಮೈ ಗಾಡ್, ನಿಜ ಹೇಳಿ. ನಿಜಾನೇ ಮೀರಾಜಿ. ಯು ಮೇಡ್ ಮೈ ಡೇ. ನನಗೆ ಇದ್ರ ಬಗ್ಗೆ ಡೌಟ್ ಇತ್ತು, ಬಟ್ ಈಗ ಎಲ್ಲ ಕನ್ಫರ್ಮ್ ಆಗ್ತಿದೆ. ಕನ್ಫರ್ಮ? ಹಾಗಿದ್ರೆ ಮೊದಲೇ ಗೊತ್ತಿತ್ತಾ ನಿಮಗೆ? ಈ ಥರ ಎಷ್ಟು ಜನರನ್ನ ನೋಡಿಲ್ಲ ಜೇಂಡೆ ನಾನು. ಹಾಂ, ಅವಳೊಂಥರ ಲಾಂಗ್ ವೀಕೆಂಡ್ ಇದ್ದಾಗೆ ಮುಗಿಲೇಬೇಕಲ್ಲ. ನಮ್ಮ ಸರ್ ಒಂಥರ ವಿಯರ್ಡಾಗಿ ಆಡ್ತಿದ್ರು, ನೀವು ಅಬ್ಸರ್ವ್ ಮಾಡಿದಿರಲ್ಲ. ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಬಟ್ ಈಗ ಪಕ್ಕ ಏನು ಕಾರಣ ಅಂತ ಗೊತ್ತಾಯ್ತು. ಏನು? ನಿಮ್ಗೇನು ಗೊತ್ತಿಲ್ಲದೆ ಇರೋ ಥರ ಆಡಬೇಡಿ ಜೇಂಡೆ. ಆರ್ಯ ಸರ್ ಆ ವಠಾರಕ್ಕೆ ಹೋಗೋದೇನು, ಆ ಅನುಸಿರಿ ಮನೆ ಏನು ಮಾತಾಡಿದ್ರು ಅದಕ್ಕೆ ಅಪ್ರಿಷಿಯೇಟ್ ಮಾಡೋದೇನು, ಅಬ್ಬಬ್ಬಾ ಒಂಥರ ಇರಿಟೇಟ್ ಆಗೋಗಿತ್ತು ನನಗಂತೂ. ಅಲ್ಲ, ಹೆಲ್ಪ್ ಮಾಡೋದಕ್ಕೂ ಒಂದು ಲಿಮಿಟ್ ಬೇಡವಾ ಜೇಂಡೆ? ನಮ್ಮ ಸರ್ ಆ ಸಿರಿಮನೆ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಇಷ್ಟೊಂದು ಹೆಲ್ಪ್ ಮಾಡೋದು ಅಂದರೆ ಏನು ಅರ್ಥ? ನನಗೇನೋ ನಮ್ಮ ಸರ್ ಆ ಕೆಲ್ಸಕ್ಕೆ ಬಾರದ ಹುಡುಗಿ ಜೊತೆ ಲವ್ವಲ್ಲಿ ಬಿದ್ದುಬಿಟ್ಟಿದಾರೋ ಅಂತ ಐ ವಾಸ್ ರಿಯಲಿ ವರಿಡ್. ವೆಯ್ಟ್ ಮೀರಾಜಿ, ಒಂದು ನಿಮಿಷ. ಈ ವಿಷಯ ಎಲ್ಲೂ ಹೊರಗಡೆ ಹೋಗಬಾರ್ದು. ಅಂದರೆ ನೀವು ಮೊದಲು ಅನು ಮತ್ತು ಆರ್ಯ ಸರ್ ಬಗ್ಗೆನೇ ಯೋಚನೆ ಮಾಡೋದು ಬಿಟ್ಟು ಹೊರಗಡೆ ಬನ್ನಿ. ಇದಕ್ಕೆ ಅಂತ ಒಂದು ಗೇಮ್ ಪ್ಲ್ಯಾನ್ ಮಾಡೋದಿದೆ. ವಾಟ್ ಗೇಮ್? ಆ ಗೇಮ್ ಹೆಸರು 24 ಗಂಟೆ. ಮುಂದಿನ 24 ಗಂಟೆ ಆರ್ಯ ಸರ್ ಅನು ಮೀಟ್ ಮಾಡಬಾರ್ದು. ವಾಟ್? ನಾ ಹೇಳೋದು ಕೇಳಿ. ನೆಕ್ಸ್ಟ್ 24 ಅವರ್ಸ್ ಆಫೀಸ್ನ ಎಲ್ಲ ಜವಾಬ್ದಾರಿನೂ ನೀವೇ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಆರ್ಯ ಸರ್ ಆಫೀಸಿಗೆ ಬರಬಾರ್ದು. ಓಕೆ? ಆರ್ಯ ಸರ್ ಆಗ ಮನೇಲೇ ಇರ್ತಾರೆ. ಅನು ಏನೇ ಪ್ರಯತ್ನ ಪಟ್ಟರೂ ಅವ್ರನ್ನ ಮೀಟ್ ಮಾಡೋದಕ್ಕಾಗೋದಿಲ್ಲ. ಅಲ್ಲ, ಬಟ್ ಮೈ ಕ್ವೆಶ್ಚನ್ ಇಸ್, ಮೀಟ್ ಮಾಡಿದ್ರೆ ಏನಂತೆ? ಮಾಡಿದ್ರೆ ಮಾಡಲಿ ಬಿಡಿ, ಅವಳೇನು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದಾಳಲ್ಲ. ಮೀಟ್ ಮಾಡಿದ್ರೆ ಹೋಗಲ್ಲ ಮೀರಾಜಿ. ಯಾ ನೋ ಜೇಂಡೆ, ನೋ, ಅವಳಲ್ಲಿ ಇರಬಾರ್ದು ಅಷ್ಟೇ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಲೈಕ್ ಎನಿಥಿಂಗ್. ನಾನು ಅಷ್ಟೆ ಮಸ್ತಾನ್ ಬಾಬಾಗೆ ಹರಕೆ ಹೊತ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಅವ್ರು ಮೀಟ್ ಮಾಡೋದು ಬೇಡ ಅಂತ. ವೆಲ್, ನಮ್ಮ ಕಡೆ ಇದಕ್ಕೊಂದು ಮಾತು ಹೇಳ್ತಾರೆ, ಹೇಳಾ? ಒಂದೇ ಏಟ್ಗೆ 2 ಹಕ್ಕಿ ಅಂತ. ಅದು ಎಲ್ಲ ಊರಲ್ಲೂ ಮಾತಾಡ್ತಾರೆ ಮೀರಾಜಿ. ಜೇಂಡೆ, ಏನು ಮಾಡ್ತಾ ಇದ್ದೀರಾ ಇಲ್ಲಿ? ಸರ್, ಒಂದ್ಸರಿ ನಿಮಗೆ ಬೇಕಾಗಿದ್ದ ಇನ್ಫಾರ್ಮೇಷನ್ನ ರಮ್ಯಾ ನಿಮಗೆ ಕೊಟ್ಟಿದ್ಲಲ್ವಾ, ಅದಕ್ಕೆ ಕೊಡಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಆಪ್ಷನ್ ಇದೆಯಾ? ಇರಲಿಲ್ಲ, ಆದರೂ ನಿಮಗೆ ಅದರಿಂದ ಸಹಾಯ ಆಯ್ತಲ್ವಾ, ಅದಕ್ಕೆ ನೀವು ನಮಗೊಂದು ಸಹಾಯ ಮಾಡಬೇಕಿವಾಗ. ಸುಮ್ಮನೆ ಹೋಗ್ರೋ. ಸರ್, ಇವತ್ತು ಆರ್ಯ ಸರ್ ಎಲ್ಲಿರ್ತಾರೆ ಅಂತ ಹೇಳ್ತೀರಾ ಪ್ಲೀಸ್? ಆರ್ಯ ಸರ್ ಅಂದರೆ ಏನು ಅನ್ಕೊಂಡಿದ್ದೀರಿ? ಹಾಗೆಲ್ಲ ಹೇಳೋಕ್ಕಾಗಲ್ಲ. ಪ್ಲೀಸ್ ಸರ್, ಆರ್ಯ ಸರ್ ಎಲ್ಲಿರ್ತಾರೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ, ನೀವೇ ನಮ್ಗೆ ಹೆಲ್ಪ್ ಮಾಡಬೇಕು. ಅದಕ್ಕೆ ನಿಮ್ಮನ್ನ ಹುಡ್ಕೊ ಬಂದ್ವಿ, ಹೆಲ್ಪ್ ಮಾಡಿ ನಮಗೆ.
ನಮ್ಮ ಅನುಗೋಸ್ಕರ ಸರ್. ಅನುಗೋಸ್ಕರನ? ಹೌದು ಸರ್. ಆರ್ಯ ಸರ್ ಇವತ್ತು ಅನುನ ಮೀಟ್ ಮಾಡಬೇಕು ಅನ್ನೋದು ನಮ್ಮ ಬೈಕೆ ಸರ್. ಏನು ಹುಚ್ಚುತನ ನಿಮ್ದು? ಅದು ಅನು ಮತ್ತು ಆರ್ಯ ಸರ್. ಸರ್, ಇದು ನಮ್ಮ ಅನು ಜೀವನದ ಪ್ರಶ್ನೆ. ಆರ್ಯ ಸರ್ ಇವತ್ತು ಅನುನ ಮೀಟ್ ಆಗಲೇಬೇಕು. ನೀವೇ ನಮ್ಗೆ ಹೆಲ್ಪ್ ಮಾಡಬೇಕು ಸರ್. ನೀವು ಕೇಳ್ತಾ ಇರೋದ್ರಿಂದ ಮತ್ತು ಅನು ಜೀವನದ ಪ್ರಶ್ನೆ ಅಂತ ಹೇಳೋದ್ರಿಂದ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಅವ್ರನ್ನ ನಾನು ಬಿನ್ನಿ ಮಿಲ್ ಹತ್ರ ಕರ್ಕೊಂಡು ಬರ್ತೀನಿ. ನೀವು ಅಲ್ಲಿಗೆ ಅನುನ್ ಕರ್ಕೊಂಡು ಬನ್ನಿ, ಆಯಿತಾ? ಥ್ಯಾಂಕ್ ಯು ಸರ್. ಸರಿ. ಆ್ಯಕ್ಚುಲಿ ಸರ್, ದೀಸ್ 3 ಈ 3 ಮೀಟಿಂಗ್ ನಾಳೆಗೆ ಸ್ಕೆಡ್ಯೂಲ್ ಆಗಿತ್ತು, ಬಟ್ ಇವಾಗ ಕ್ಯಾನ್ಸಲ್ ಆಗಿದೆ. ಸೊ ನೀವು ನಾಳೆ ಬರಲೇಬೇಕು ಅಂತೇನಿಲ್ಲ ಸರ್. ಐಲ್ ಮ್ಯಾನೇಜ್. ಖಂಡಿತ ಅಲ್ವಾ? ನಾನು ನಾಳೆ ಬರದೇ ಇದ್ರೆ ಪರವಾಗಿಲ್ಲ ತಾನೆ? ಇಲ್ಲ ಸರ್, ಐಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್. ಥ್ಯಾಂಕ್ ಯು ಮೀರಾ. ಯು ವೆಲ್ಕಮ್ ಸರ್. ಆಲ್ ರೈಟ್, ಐಲ್ ಲೀವ್. ಆರ್ಯ ಅವಳು ಪಕ್ಕಾ ಕಿಲಾಡಿ ಇದ್ದಾಳೆ ಕಣೋ. ಈ 24 ಗಂಟೆ ಚಾಲೆಂಜ್ ಎಲ್ಲ ಬರೀ ಬುರ್ಡೆ ಫ್ರಾಡ್ ಕಣೋ ಅವಳು. ಏನೋ ಹೇಳ್ತಿದ್ಯಾ ನೀನು? ಹಾ, ಅವಳ ಫ್ರೆಂಡ್ ಯಾರೋ ರಮ್ಯಾ ಅಂತೆ, ಅವಳು ಬಂದಿದ್ಲು ನಾನು ನೋಡೋಕ್ಕೆ. ಇವಳ ಪ್ಲ್ಯಾನ್ ಏನು ಗೊತ್ತಾ? ನಿನ್ನ ಮುಂದೆ ಚಾಲೆಂಜ್ ಹಾಕಿ ಆಮೇಲೆ ಅವಳ ಫ್ರೆಂಡ್ನ ಕಳಿಸಿ ಏನೋ ಸಿಂಪತಿ ಡ್ರಾಮಾ ಆಡಿ ನಿನ್ನನ್ನು ಮೀಟ್ ಮಾಡೋದು. ಇಲ್ಲದನ್ನೆಲ್ಲ ಊಹಿಸ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ನಿಂತು. ನಾನಾ? ಇಲ್ಲಿ ಕೇಳೋ ಆರ್ಯ, ನಿನ್ನನ್ನು ಮೀಟ್ ಮಾಡೋದೇ ಅವಳ ಜೀವನದ ಪ್ರಶ್ನೆ ಅಂತೆ. ಹಾಗಂತ ಫ್ರೆಂಡ್ ಕೈಲಿ ಹೇಳಿ ಕಳಿಸಿದಾಳೆ. ಅವಳು ಪಕ್ಕಾ ಡ್ರಾಮಾ ಕ್ವೀನ್. ಸುಮ್ಮನೆ ಏನೇನೋ ಹೇಳ್ಬೇಡ. ಏನೇನೋ ಮಾತಾಡೋಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ನಿನ್ನನ್ನು ಅಲ್ಲಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ, ನೀನೇ ಬಾ ಚೆಕ್ ಮಾಡಿಯುವಂತೆ. ನೀನೇನು ಹೇಳ್ತಿದ್ಯೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನನಗೆ ಅರ್ಥ ಆಯಿತು. ನಿನ್ನ ಮುಂದೆ ಚಾಲೆಂಜ್ ಹಾಕೋದು, ಆಮೇಲೆ ಮಸ್ಲತ್ ಮಾಡಿ ನಿನ್ನನ್ನು ಮೀಟ್ ಮಾಡೋದು, ಆಮೇಲೆ ಅವಳೇ ಗೆಲ್ಲೋದು, ಇದೇ ಅವಳ ಪ್ಲಾನು. ಬೇಕಾದರೆ ನನ್ನ ಜೊತೆ ಬಾ, ನಾನು ಪ್ರೂವ್ ಮಾಡ್ತೀನಿ. ಸರಿ, ನಿನಗೋಸ್ಕರ ಬರ್ತೀನಿ. ನಡಿ ನೋಡೋಣ. ನಡಿ.